ನಿಮ್ಮ ಸಮಸ್ಯೆಗಳಿಗೆ ಸಮಾಧಾನವನ್ನು ಪಡೆದುಕೊಳ್ಳೋದಕ್ಕೆ ನಿಮ್ಮ ಕರೆಯನ್ನು ಸ್ವೀಕರಿಸೋ ಮುನ್ನ ಈಗ ಮೊದಲನೇದಾಗಿ ಬೆಂಗಳೂರಿನಿಂದ ಪ್ರೇಮ ಅವರು ಕರೆ ಮಾಡಿದ್ದಾರೆ. ಪ್ರೇಮ ಅವರೇ ನಮಸ್ಕಾರ. ಹಲೋ, ನಮಸ್ಕಾರ. ಪ್ರೇಮ ಅವರೇ ಯಾರ ಬಗ್ಗೆ ಕೇಳಬೇಕಿತ್ತು? ಅದು ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಓಕೆ, ಅವರ ಜನ್ಮ ದಿನಾಂಕ ತಿಳಿಸಿ. 15/11/80. 15/11/80. ಸಮಯ 80. ಸಮಯ 3:15 PM. ಓಕೆ, 3:15 ಮಧ್ಯಾಹ್ನ. ಓಕೆ, ಏನ್ ಪ್ರಶ್ನೆ? ಅವನಿಗೆ ಸ್ವಲ್ಪ ಮದುವೆದು ಸಕ್ಸಸ್ಫುಲ್ ಆಗ್ತಾ ಇಲ್ಲ, ಯಾವ ತರ ನೋಡಿದ್ರು. ಓಕೆ, ಮತ್ತೆ ಕೆಲಸದ್ದು ಇವೆರಡು ತುಂಬಾ ಪ್ರಾಬ್ಲಮ್ ಆಗಿದೆ 10 ವರ್ಷದಿಂದ. ಖಂಡಿತ ಕೇಳೋಣ, ಶಾಸ್ತ್ರಿಗಳು ಉತ್ತರಿಸ್ತಾರೆ ತಮಗೆ. ನಮಸ್ಕಾರ ಪ್ರೇಮ ಅವರೇ. ನಮಸ್ಕಾರ. ನೋಡಿ, ಇದು ವಿವಾಹ ವೃತ್ತಿ ಎರಡೂ ಸ್ಥಾನಗಳು ಸ್ವಲ್ಪ ದುರ್ಬಲವಾಗಿದ್ದಾವೆ. ವಿವಾಹದ ಅಧಿಪತಿ ಬುಧ ಅಷ್ಟಮದಲ್ಲಿದ್ದಾನೆ. ವಿವಾಹ ಸ್ಥಾನದಲ್ಲಿ ವ್ಯಯಾಧಿಪತಿ ಶನೈಶ್ಚರ, ಅವನ ಲಾಭಾಧಿಪತಿಯೂ ಹೌದು, ಆದರೆ ಅವನಿಗೆ ಕುಂಭವೇ ಮುಖ್ಯ ಸ್ಥಾನ ಅಂತ ಹೇಳುತ್ತೆ. ಯಾಕೆಂದರೆ ಮೂಲ ತ್ರಿಕೋಣ ಸ್ಥಾನ, ಆ ಕಾರಣದಿಂದಾಗಿ ಇವೆಲ್ಲ ಟೆಕ್ನಿಕಲ್ ವಿಚಾರಗಳು, ಅದು ನಿಮಗೆ ಅರ್ಥ ಆಗಲ್ಲ ಅಷ್ಟು ಸೂಕ್ಷ್ಮವಾಗಿ. ಅಂತೂ ಇದ್ರ ಸಾರ ಏನಪ್ಪ ಅಂದರೆ, ಸಪ್ತಮ ಸ್ಥಾನದಲ್ಲಿರ್ತಕ್ಕಂಥ ಪಾಪಗ್ರಹ ಶನೈಶ್ಚರ ಮತ್ತು ಶುಕ್ರ ಅಲ್ಲಿ ನೀಚನಾಗಿರ್ತಕ್ಕಂಥದ್ದು ಅಂತ ಹೇಳ್ತಾ ಇದೆ. ನಿಮ್ಮ ಈ ಜಾತಕ ಸೂಚಿಸ್ತಾ ಇದೆ. ಇವರಿಗೀಗ ಕಾಲ ಶನೈಶ್ಚರನ ದಶೆಯಲ್ಲಿ ಬುಧನ ಕಾಲ ನಡೀತಾ ಇದೆ, ಸಪ್ತಮಾಧಿಪತಿ ಕಾಲ ನಡೀತಾ ಇದೆ. ಈ ಗ್ರಹ ಶಾಂತಿ ಬೇಕು. ಜಪ ಸಹಿತವಾಗಿ ಮಾಡಿದ್ರೆ ಜನ್ಮ ಬ್ರಹ್ಮ ಬೀಜಾಶ್ಚ ಅಂತ ಹೇಳುತ್ತಲ್ಲಿ. ಮೂಲ ನಾವು ಹುಟ್ಟಿದಾಗಿಂದ ಯಾಕಾಗಿ ಬಂದು ಭೂಮಿಗೆ ಬೀಳ್ತೀವಿ? ಯಾವುದೋ ಒಂದು ಕಾರಣಕ್ಕೆ, ಯಾವುದೋ ಒಂದು ತೊಂದರೆಗೆ, ಅಂದರೆ ಪೂರ್ವಜನ್ಮದ ಸಂಚಿತ ಕರ್ಮ ನೀಗಿಸಲಿಕ್ಕೆ. ಅಲ್ಲಿಂದಲೂ ಹಿಡಿದು ಅದು ನಮ್ಮ ದೋಷಗಳನ್ನು, ಇಂಥ ತೊಡಕುಗಳನ್ನು ಬಿಡಿಸಿಕೊಡುತ್ತಂತೆ ಜಪಸಹಿತವಾದ ಶಾಂತಿ ಮಾಡೋದರಿಂದ. ಹೀಗಾಗಿ ಆ ರೀತಿಯಲ್ಲಿ ಸಾಧ್ಯವಾದರೆ ತಾವು ಮಾಡಿಸಿ. ಅದು ಈಗ ಕಾಲ ಸಪ್ತಮಾಧಿಪತಿ ಕಾಲ ಏರ್ಪಾಡಾಗಿದೆ, ಹೀಗಾಗಿ ಅನುಕೂಲ ಆಗಬಹುದು. ಆ ಭಗವಂತನ ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗಲಿ. ಧನ್ಯವಾದ ಪ್ರೇಮ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನಷ್ಟು ಕರೆಗಳಿಗೆ ಸ್ಪಂದಿಸೋ ಮುನ್ನ ಈಗ ರಾಶಿಫಲ ನೋಡುವಂಥ ಸಮಯ. ತುಲಾ, ವೃಶ್ಚಿಕ ಮತ್ತು ಧನುಸ್ಸು ರಾಶಿ ಗಮನಿಸೋಣ. ತುಲಾ ರಾಶಿಯವರಿಗೆ ಹೇಗಿದೆ ಈ ವಾರದಲ್ಲಿ? ಈ ವಾರ ಏನೇ ಎಚ್ಚರಿಕೆ ತಗೊಳ್ಬೇಕು ನೋಡ್ತಾ ಹೋಗೋಣ. ಈಗ ವಾರದ ಆದಿಯಲ್ಲಿ ನೋಡಿ, ಗಮನಿಸ್ಕೊಂಡ್ರೆ ನೋಡಿ, ಸ್ವಲ್ಪ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥ ವಾರದ ಆದಿಯಲ್ಲಿ ಏನಾಗಿದೆ, ಅಲ್ಲಿ ಮಾಂದಿ ಭಾಗ್ಯಸ್ಥಾನದಲ್ಲಿದ್ದಾನೆ. ಆತ ವಾರದ ಆದಿಯಲ್ಲಿ ಗುರು ಚೆನ್ನಾಗಿದ್ದಾನೆ, ಸೋಮವಾರ ಚೆನ್ನಾಗಿದೆ, ಮಂಗಳವಾರದ ಮಟ್ಟಿಗೆ ಗುರು ಜೊತೆಗೆ ಮಾಂದಿ ಸೇರ್ತಾನೆ. ಈ ಕಾರಣದಿಂದಾಗಿ ತುಲಾ ರಾಶಿಯವರಿಗೆ ಸ್ವಲ್ಪ ದಾಂಪತ್ಯದಲ್ಲಿ ಸ್ನೇಹ, ಪ್ರೀತಿ, ಪ್ರೇಮ ಇಂಥ ವಿಚಾರಗಳಲ್ಲಿ ಮನಸ್ತಾಪಗಳು, ವ್ಯಾಪಾರಗಳಲ್ಲಿ ತೊಂದರೆಗಳು ಉಂಟಾಗ್ತಕ್ಕಂಥ ಸಾಧ್ಯತೆ. ಆದರೆ ವೃತ್ತಿಯವರಿಗೆ ಕೆಲಸ ಹೋಗ್ತಾ ಲಾಭದಲ್ಲಿದ್ದಾನೆ ಚಂದ್ರ, ಹೀಗಾಗಿ ಕೆಲಸದಲ್ಲಿ ತೊಡಕಿಲ್ಲ. ಹೆಚ್ಚಿನ ಕೆಲಸ ಇದ್ದರೂ ಅದು ನಿಮಗೆ ನಿರಾಳತೆ ಆಗುತ್ತೆ, ಅದಕ್ಕೊಂದು ಪ್ರಶಂಸೆ ಮತ್ತು ಏನೋ ಒಂದು ಗೌರವ ಸಿಗ್ತಕ್ಕಂತಹ ಸಾಧ್ಯತೆ ಚಂದ್ರನಿಂದಾಗಿ ತುಂಬ ಚೆನ್ನಾಗಿದೆ. ಒಂದು ಕಡೆ ಇಲ್ಲ ಅಂದರೆ ಮತ್ತೊಂದು ಕಡೆ ಚೆನ್ನಾಗಿದೆ. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ಪರಿಶ್ರಮ ಹೆಚ್ಚಾಗುತ್ತೆ. ವಿಪರೀತವಾದ ಒಬ್ಬನೇ ಕೆಲಸ ಮಾಡಬೇಕಲ್ಲ, ಒಬ್ಬಳೇ ಕೆಲಸ ಮಾಡಬೇಕಲ್ಲ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ವಾರದ ಮಧ್ಯದಲ್ಲಿ ಬುಧವಾರ ಗುರುವಾರ ನಿಮಗೆ ಹೆಚ್ಚಿನ ತೊಡಕು ಕೆಲಸದಲ್ಲಿ ಮತ್ತು ಸ್ವಲ್ಪ ದೇಹಕ್ಕೆ ಪೆಟ್ಟು ಬೀಳ್ತಕ್ಕಂಥದ್ದು, ಉದರ ಬಾಧೆ ಉಂಟಾಗ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ ವಾರ ಮಧ್ಯದಲ್ಲಿ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಚಿಗುರುತ್ತೆ, ಮತ್ತೆ ವೃತ್ತಿಯಲ್ಲಿ ಸ್ವಲ್ಪ ಚೇತರಿಕೆ ಕಾಣ್ತಕ್ಕಂಥದ್ದನ್ನು ನೋಡಬಹುದು. ದಾಂಪತ್ಯದ ಸಹಕಾರ ಇತ್ಯಾದಿ ಕಾಣಬಹುದು. ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಇದೆ. ಶುಕ್ರವಾರ ಶನಿವಾರ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ. ಸ್ನೇಹಿತರ ವಿಚಾರದಲ್ಲಿ, ಬಂಧುಗಳ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು, ಅದನ್ನು ಗಮನಿಸಬೇಕು ಈ ವಾರದ ಮಟ್ಟಿಗೆ. ಶಿವ ಅಂಬಿಕೆಯರು, ಶಿವಶಕ್ತಿಯರು ಅಂತ ಏನು ಹೇಳ್ತೀವಿ, ಆ ಆರಾಧನೆ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿ ಗಮನಿಸ್ತಾ ಹೋಗೋಣ. ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ನಾವು ಗಮನಿಸ್ಕೊಂಡ್ರೆ ನೋಡಿ, ಸಪ್ತಮ ಸ್ಥಾನ ಯಥಾ ಪ್ರಕಾರ ತೊಡಕಿನಿಂದ ಕೂಡಿದೆ, ಹೀಗಾಗಿ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯಗಳನ್ನು ಕಾಣಲಿಕ್ಕೆ ಒಂದು ಲಕ್ಷಣ ಸೂಚಿಸ್ತಾ ಇದೆ. ಆದರೆ ವೃತ್ತಿಯಲ್ಲಿ ಮಾತ್ರ ಬಲ ಇದೆ. ಚಂದ್ರನ ಕಾರಣದಿಂದಾಗಿ ವೃತ್ತಿಯಲ್ಲಿ ಕಾರ್ಯಸಿದ್ಧಿಂ ಅಂತ ಹೇಳುತ್ತೆ. ಹೀಗಾಗಿ ಕೆಲಸಗಳನ್ನು ಸಾಧಿಸ್ತೀರ, ಕಷ್ಟಪಟ್ಟಾದರೂ ನೀವು ಹಿಡಿದ ಕೆಲಸವನ್ನು ಸಾಧಿಸ್ತಕ್ಕಂಥ ಸಾಧ್ಯತೆ ತುಂಬ ಚೆನ್ನಾಗಿದೆ. ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ಬೌದ್ಧಿಕ ಆಲೋಚನೆ ಸ್ವಲ್ಪ ಶೂನ್ಯವಾಗುತ್ತೆ. ವಿಚಾರಗಳನ್ನು ಚರ್ಚೆ ಮಾಡುವಾಗ, ನಿರ್ಣಯ ತೆಗೆದುಕೊಳ್ಳುವಾಗ ಸ್ವಲ್ಪ ಹುಷಾರಾಗಿರಿ. ಸ್ನೇಹಿತರ ಜೊತೆಗೆ ಹುಷಾರಾಗಿರಿ. ಹಳೆಯ ಮಿತ್ರರು ಅಂತೀವಲ್ಲ, ಅವ್ರ ಜೊತೆಗೆ ಸ್ವಲ್ಪ ಘರ್ಷಣೆಗಳಾಗ್ಬಿಡೋ ಸಾಧ್ಯತೆ ಸೂಚಿಸ್ತಾ ಇದೆ. ಆದರೆ ಕೆಲಸ ಕಾರ್ಯಗಳಿಗೆ ಮಾತ್ರ ತೊಂದರೆ ಇಲ್ಲ, ಲಾಭ ಬರ್ತಾನೆ ಇದೆ. ಕೆಲಸ ಮಾಡ್ತೀರಾ, ಆ ಕೆಲಸಕ್ಕೆ ಲಾಭ ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಚೆನ್ನಾಗಿದೆ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ದೈವ ಸಹಾಯ ಕಡಿಮೆ ಆಗುತ್ತೆ, ಪರಿಶ್ರಮ ಹೆಚ್ಚಾಗುತ್ತೆ, ಆಪ್ತರು ದೂರ ಆಗ್ತಾರೆ, ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಉಂಟಾಗುತ್ತೆ, ಭಯದ ವಾತಾವರಣ ಇದೆ. ಸಹೋದರರು ಸೇವಕರಲ್ಲಿ ಸ್ವಲ್ಪ ಅಸಮಾಧಾನ, ಎದುರುತ್ತರ ಕೊಟ್ಬಿಟ್ರಲ್ಲ ಅಂತಕ್ಕಂಥ ಒಂದು ಆತಂಕ, ಈ ರೀತಿಯ ಒಂದು ತೊಡಕು ಅಂದರೆ ವಾರದ ಅಂತ್ಯದಲ್ಲಿ ನಿಮಗೆ ಸ್ವಲ್ಪ ಬಲಹೀನವಾಗಿದೆ. ಈ ಕಾರಣದಿಂದ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಪಂಚಾಮೃತ ಸೇವೆ ಮಾಡಿಸಿ, ಸುಬ್ರಹ್ಮಣ್ಯನ ದರ್ಶನ ಸೇವೆ ಇದು ತುಂಬ ಸಹಾಯವಾಗುತ್ತೆ, ಒಂದು ಬಲ ಬರುತ್ತೆ. ಇನ್ನು ಧನುಸ್ಸು ರಾಶಿಯನ್ನು ಗಮನಿಸ್ಕೊಂಡ್ರೆ ವಾರದ ಆದಿಯಲ್ಲಿ ನಿಮಗೆ ಶತ್ರುಗಳ ಭಯ, ಸಾಲ ಬಾಧೆ ಇವುಗಳನ್ನು ಸೂಚಿಸ್ತಾ ಇದೆ.
ಆದರೆ ದೈವಾನುಕೂಲ ಚೆನ್ನಾಗಿದೆ. ಚಂದ್ರ ಭಾಗ್ಯಸ್ಥಾನದಲ್ಲಿದ್ದಾಗ ತೀರ್ಥಕ್ಷೇತ್ರ ದರ್ಶನ, ದೇವತಾ ದರ್ಶನ ಇಂಥವುಗಳನ್ನು ಸೂಚಿಸ್ತಾ ಇದೆ ವಾರದ ಆದಿಯಲ್ಲಿ. ಕಷ್ಟ ಅಂದ ತಕ್ಷಣ ನಾವು ಅಲ್ಲಿಗೆ ಹೋಗ್ತೀವಲ್ಲ, ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅನಿಸುತ್ತೆ. ಆ ರೀತಿಯ ಒಂದು ಲಕ್ಷಣ ಕೂಡ ಜಾತಕದಲ್ಲಿ ಕಾಣ್ತಾ ಇದೆ, ಅಂದರೆ ಗ್ರಹಸ್ಥಿತಿ ಕಾಣ್ತಾ ಇದೆ. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ಧನುಸ್ಸು ರಾಶಿಯವರಿಗೆ ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ಬರ್ತಾ ಇದೆ, ಮತ್ತು ನೀರಿನ ವಿಚಾರದಲ್ಲಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಹೃದ್ರೋಗ, ಹೃದಯ ಸಂಬಂಧಿ ತೊಂದರೆಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ, ಹುಷಾರಾಗಿರಿ. ಕೆಲಸದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ತೊಡಕು ಬಿಟ್ಟರೆ ಒಂದು ಬಲ ಇದೆ, ಆತಂಕ ಬೇಡ, ಕೆಲಸದಲ್ಲಿ ನೀವು ಸಾಧಿಸ್ತೀರಾ. ಆದರೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ತಗೊಳ್ಬೇಕು ವಾರ ಮಧ್ಯದಲ್ಲಿ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಆಹಾರ ವ್ಯತ್ಯಾಸ ಪ್ರಧಾನವಾಗಿದೆ, ಹಣಕಾಸಿನ ತೊಂದರೆ ಸೂಚಿಸ್ತಾ ಇದೆ, ವಿದ್ಯಾರ್ಥಿಗಳಿಗೆ ತೊಂದರೆ ಸೂಚಿಸ್ತಾ ಇದೆ. ವಾರದ ಅಂತ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಚಂದ್ರನ ಬಲ ಅವನ ಲಾಭಸ್ಥಾನದಲ್ಲಿರ್ತಕ್ಕಂಥದ್ದು ಮಾತ್ರ ಒಳ್ಳೆಯದು, ಹೀಗಾಗಿ ಅದನ್ನು ಚೇತರಿಸಿಕೊಳ್ಳಿಕ್ಕೆ ಶಕ್ತಿ ಅಂತೂ ಖಂಡಿತ ಇರ್ತದೆ. ಲಲಿತಾ ಸಹಸ್ರನಾಮ, ಅಮ್ಮನವರ ಉಪಾಸನೆಯಿಂದ, ಲಲಿತಾ ಪ್ರಾರ್ಥನೆ, ಲಲಿತಾ ಆರಾಧನೆಯಿಂದ ಹೆಚ್ಚಿನ ಬಲ ಬರುತ್ತೆ, ತೊಡಕುಗಳಿಂದ ಬಿಡಿಸ್ಕೊಳ್ಬಹುದು. ಇದು ಧನುಸ್ಸು ರಾಶಿಯವರೆಗಿರ್ತಕ್ಕಂಥ ಫಲ. ಎಸ್, ಇನ್ನುಳಿದ ರಾಶಿಗಳ ಫಲಾನುಫಲವನ್ನು ತಿಳಿಯೋದಕ್ಕೂ ಮುನ್ನ ಒಬ್ಬ ಕಾಲರ್ ಇದ್ದಾರೆ, ಕಾಲರ್ನ ತೆಗೆದುಕೊಳ್ಳೋಣ. ತುಮಕೂರಿನಿಂದ ಸುರೇಶ್ ಅವರು ಕರೆ ಮಾಡಿದ್ದಾರೆ. ಸುರೇಶ್ ಅವರೇ ನಮಸ್ಕಾರ. ಹಲೋ ಮೇಡಮ್, ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕು ತಾವು? ಮಗನ ಬಗ್ಗೆ ಕೇಳಬೇಕಿತ್ತು. ಓಕೆ, ಅವರ ಜನ್ಮ ದಿನಾಂಕ ತಿಳಿಸಿ. 30/1/2000. 30/1/2000. ಸಮಯ ಸಂಜೆ 4:15. 4:15 ಸಂಜೆ. ಏನ್ ಪ್ರಶ್ನೆ? ಕೆಲಸದ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಓಕೆ, ಉದ್ಯೋಗದ ಬಗ್ಗೆ ಖಂಡಿತ ಉತ್ತರಿಸ್ತಾರೆ ಶಾಸ್ತ್ರಿಗಳು ತಮಗೆ. ಸುರೇಶ್ ಅವರೇ ನಮಸ್ಕಾರ. ಸುರೇಶ್ ಅವರೇ ನಮಸ್ಕಾರ ಗುರುಜಿ. ನಮಸ್ಕಾರ. ಈಗ ಇವರಿಗೆ ಕಾಲವನ್ನು ನೋಡಿಬಿಡೋಣ, ಯಾಕೆಂದರೆ ಕಾಲ ಗ್ರಹಗಳು ಒಳ್ಳೆ ಬಲಿಷ್ಠವಾದ ಗ್ರಹಗಳ ಕಾಲ ಇದ್ದಾಗ ನಮಗೆ ಫಲ ಸುಲಭ ಅಂತ. ಇವರಿಗೆ ಬುಧನ ದಶೆಯಲ್ಲಿ ಈಗ ಗುರುವಿನ ಭುಕ್ತಿ ನಡೀತಾ ಇದೆ, ತುಂಬ ಚೆನ್ನಾಗಿದೆ. ಗುರು ಜಾತಕದ ಲಾಭಸ್ಥಾನದಲ್ಲಿದ್ದಾನೆ, ಅಷ್ಟಲ್ಲದೆ ಈಗಲೂ ಗೋಚಾರದಲ್ಲೂ ಈಗ ಅಲ್ಲೇ ಇದ್ದಾನೆ, ಹೀಗಾಗಿ ಅನುಕೂಲ ಚೆನ್ನಾಗಿದೆ. ಮುಂದೆ ಮೇನಂತರವೂ ಒಳ್ಳೆ ಬಲ ಕಾಣ್ತಾ ಇದೆ, ಹೀಗಾಗಿ ಈಗಂತೂ ಟೈಮ್ ಚೆನ್ನಾಗಿದೆ. ಹತ್ತಿರದಲ್ಲಿ ಯಾವುದಾದ್ರು ಗುರು ಸ್ಥಾನ, ಗುರು ಮಂದಿರ ಇದ್ದರೆ, ನೀವು ಒಂದು ಸಲ ತುಮಕೂರು ಹತ್ರ ಅಲ್ವ ನೀವು ಇರ್ತಕ್ಕಂಥದ್ದು, ಅಲ್ಲಿ ಗುಬ್ಬಿ ಇದೆಯಲ್ಲ, ಗುಬ್ಬಿಯಲ್ಲಿ ಚಿದಂಬರಾಶ್ರಮ ತುಂಬ ಒಳ್ಳೆಯ ಸುಕ್ಷೇತ್ರ. ಅಲ್ಲಿಗೆ ಹೋಗಿ ಒಂದು ದತ್ತಾತ್ರೇಯನ ಸೇವೆ ಮಾಡಿ ಬನ್ನಿ, ಒಂದು ಗುರುವಾರ ಹೋಗಿಬಿಟ್ಟು ಬನ್ನಿ, ಅದು ತುಂಬ ಸಹಾಯವಾಗುತ್ತೆ. ಕರ್ಕೊಂಡು ಹೋಗಿ ಇವರಿಗೆ ಒಂದು ನಮಸ್ಕಾರ ಮಾಡಿಸಿ, ಪ್ರದಕ್ಷಿಣೆ ಮಾಡಿಸಿ, ನಮಸ್ಕಾರ ಮಾಡಿಸಿ, ಅಲ್ಲಿ ಒಂದು ಸೇವೆ ಮಾಡಿ ಬನ್ನಿ, ತುಂಬ ಸಹಾಯವಾಗುತ್ತೆ, ಅನುಕೂಲ ಆಗುತ್ತೆ, ಚೆನ್ನಾಗಿದೆ, ಆತಂಕ ಬೇಡ. ಒಳ್ಳೆಯದಾಗಲಿ. ಧನ್ಯವಾದ ಸುರೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆ ಮಂಗಳೂರಿನಿಂದ ಜೀವನ್ ಅವರು ಕರೆ ಮಾಡಿದ್ದಾರೆ. ಜೀವನ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕು ತಾವು? ನನ್ನ ಬಗ್ಗೆ ಕೇಳಬೇಕಿತ್ತು. ಓಕೆ, ಜನ್ಮ ದಿನಾಂಕ ತಿಳಿಸಿ. 23/8/1999. 23/8/91. 99. 23/8/99. ಸಮಯ 4:30 ಬೆಳಗ್ಗೆ. 4:30 ಬೆಳಗ್ಗೆ. ಓಕೆ, ಏನ್ ಪ್ರಶ್ನೆ? ಇದು ಹಣ ವಿಷಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರ್ತಾ ಇದೆ. ಆಮೇಲೆ ನಮ್ಮವರಿಂದಲೇ ನಮ್ಗೆ ಪ್ರಾಬ್ಲಮ್ ಬರ್ತಾ ಇರೋದು. ಓಕೆ, ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಫ್ಯಾಮಿಲಿಯಿಂದ. ಖಂಡಿತ ಉತ್ತರಿಸ್ತಾರೆ ತಮಗೆ. ನಮಸ್ಕಾರ ಜೀವನ್ ಅವರೇ. ನಮಸ್ಕಾರ. ನಮಸ್ಕಾರ. ಈಗ ನಿಮಗೆ ಚಂದ್ರ ದಶೆಯಲ್ಲಿ ಶನೈಶ್ಚರನ ಭುಕ್ತಿ ನಡೀತಾ ಇದೆ. ಈಗಿಂದ ಅಂತಲ್ಲ, ನಿಮಗೆ 2022ರಿಂದಲೂ 2 ಜೂನ್ನಿಂದಲೂ ಜೂನ್ ಜುಲೈನಿಂದಲೂ ಸ್ವಲ್ಪ ಇಂಥದ್ದೇ ಒಂದು ಸಂದರ್ಭ ನೀವು ಎದುರಿಸಬೇಕಾಗಿದೆ ಎಲ್ಲ ಕಡೆಯಿಂದ. ಕಾರಣ ಅಲ್ಲಿ ಚಂದ್ರ ಮತ್ತು ಶನೈಶ್ಚರ ಇಬ್ಬರು ಪರಸ್ಪರ ವಿರೋಧಿಗಳು. ದಶೇಶ ಶತ್ರೋರರಿಗೇಹ ಭಾಜೋ ಲಗ್ನೇಶ ಶತ್ರೋರಪಿವಾತ ಭುಕ್ತೋ ಶತ್ರೋರ್ ಭಯಂ ಸ್ಥಾನ ಭಯಂ ಅಂತೆಲ್ಲ ಹೇಳುತ್ತಲ್ಲಿ. ಹೀಗಾಗಿ ಎಲ್ಲಿ ಇದ್ದರೆ ಅಲ್ಲೇ ಆತಂಕ, ಒಂದು ರೀತಿ ಇರುಸು ಮುರುಸು ಅನ್ನೋದನ್ನು ಸೂಚಿಸುತ್ತೆ. ಈ ಕಾರಣದಿಂದಾಗಿ ನೀವು ಶನೈಶ್ಚರ ಪ್ರಾರ್ಥನೆ ಮಾಡಿ. ಹತ್ತಿರದಲ್ಲಿ ಯಾವುದಾದ್ರು ಶನಿ ಮಂದಿರ ಇದ್ದರೆ ಪ್ರತಿ ಶನಿವಾರ ಶನೈಶ್ಚರ ಮಂದಿರಕ್ಕೆ ಹೋಗಿ ಬಂದರೆ ಅಲ್ಲಿ ನೀವು ತೈಲಾಭಿಷೇಕ, ಎಳ್ಳೆಣ್ಣೆ ಇದೆಯಲ್ಲ, ಅದರಿಂದ ಅಭಿಷೇಕವನ್ನು ಮಾಡಿಸಿ, ಅದು ನಿಮ್ಮ ಎಲ್ಲ ತೊಡಕುಗಳನ್ನು ಬಿಡಿಸಿಕೊಡುತ್ತೆ. ಆತಂಕ ಮಾಡ್ಕೋಬೇಡಿ. ಫೆಬ್ರವರಿ ನಂತರದಲ್ಲಿ ಅನುಕೂಲ ಆಗ್ತಾ ಹೋಗುತ್ತೆ, ಯಾಕೆಂದರೆ ಫೆಬ್ರವರಿ ನಂತರ ನಿಮಗೆ ಬುಧನ ಕಾಲ ಪ್ರಾರಂಭವಾಗುತ್ತೆ, ಸ್ವಲ್ಪ ಮಟ್ಟಿಗೆ ಚೇತರಿಸ್ಕೊಳ್ತೀರಾ. ಒಳ್ಳೆಯದಾಗಲಿ. ಧನ್ಯವಾದ ಜೀವನ್ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆಯೇ ಮೈಸೂರಿನಿಂದ ತೇಜಸ್ವಿನಿ ಅವರು ಕರೆ ಮಾಡಿದ್ದಾರೆ. ತೇಜಸ್ವಿನಿ ಅವರೇ ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕು ತಾವು? ನನ್ನ ಬಗ್ಗೆನೇ ಕೇಳ್ಬೇಕು. ಓಕೆ, ತಮ್ಮ ಜನ್ಮ ದಿನಾಂಕ ತಿಳಿಸಿ. 24/7/1985. 24/7/85. ಸಮಯ ಬೆಳಗ್ಗೆ 7:30. ಬೆಳಿಗ್ಗೆ 7:30. ಓಕೆ, ಏನ್ ಪ್ರಶ್ನೆ? ನಮ್ದು ಮನೇಲಿ ತುಂಬಾ ಕಷ್ಟ ಇದೆ, ಯಾವಾಗ ಪರಿಹಾರ ಆಗತ್ತೆ ಅಂತ ಕೇಳ್ಬೇಕು. ಖಂಡಿತ ಉತ್ತರಿಸ್ತಾರೆ ಶಾಸ್ತ್ರಿಗಳು ತಮಗೆ. ನಮಸ್ಕಾರ ತೇಜಸ್ವಿನಿ ಅವರೇ. ನಮಸ್ಕಾರ ಗುರುಜಿ. ನಮಸ್ಕಾರ. ಈಗ ನಿಮಗೆ ಗುರು ದಶೆಯಲ್ಲಿ ರಾಹುವಿನ ಭುಕ್ತಿ 2025 ಮೇವರೆಗೆ ನಿಮಗೆ ಸ್ವಲ್ಪ
ಕಿರಿಕಿರಿ ಇದೆ. ಏನಪ್ಪ ಇನ್ನೊಂದು ವರ್ಷನ ಅಂತಂದರೆ ಹೌದು, ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಇದೆ. ಆಮೇಲೆ ಶನೈಶ್ಚರ ಪ್ರಾರಂಭವಾಗುತ್ತೆ, ತುಂಬ ಚೆನ್ನಾಗಿರ್ತೀರ. ಯಾವಾಗ ಕಾಲ ಬರೆದಿಟ್ಕೊಂಬಿಡಿ, 2025 ಮೇ ನಂತರದಲ್ಲಿ ಶನೈಶ್ಚರನ ಕಾಲ ನಿಮಗೆ ಶುರುವಾಗುತ್ತೆ. ಶನೈಶ್ಚರ ತುಂಬ ಬಲಿಷ್ಠನಾಗಿದ್ದಾನೆ. ಆಗ ನೀವು ಮನೆ ಇತ್ಯಾದಿ ಎಲ್ಲ ಗೃಹ ಸೌಖ್ಯ ಅಂತೀವಲ್ಲ, ಅದೆಲ್ಲವೂ ಸ್ಥಾನ ಪ್ರಶಸ್ತಂ ಸುಖೇಶದಾಯೆ ಅಂತ ಒಂದು ರೀತಿಯ ಎಲ್ಲ ಕಡೆಯಿಂದಲೂ ಪ್ರಾಶಸ್ತ್ಯ ಸಿಗ್ತಾ ಹೋಗುತ್ತೆ, ಸುಖ ಸಿಗ್ತಾ ಹೋಗುತ್ತೆ. ಸುಖವಾಗಿರ್ತೀರ, ನೆಮ್ಮದಿಯಿಂದ ಇರ್ತೀರ. ಮುಂದಿನ ವರ್ಷದವರೆಗೆ ಸ್ವಲ್ಪ ಕಾಯಬೇಕು. ಅಲ್ಲಿವರೆಗೆ ಸುಬ್ರಹ್ಮಣ್ಯ ಪ್ರಾರ್ಥನೆ ಅದು ತುಂಬ ಸಹಾಯವಾಗುತ್ತೆ. ಹತ್ತಿರದಲ್ಲಿ ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಪ್ರತಿ ಮಂಗಳವಾರ ಆತನ ಕ್ಷೇತ್ರಕ್ಕೆ ಹೋಗಿ ದರ್ಶನ ಮಾಡಿ ಒಂದು ತೀರ್ಥ ಪ್ರಸಾದ ಮಾಡ್ಕೊಂಡು ಬನ್ನಿ. ಅನುಕೂಲ ಆಗುತ್ತೆ, ಆತಂಕ ಬೇಡ. ಮುಂದಿನ ಹಾದಿ ಚೆನ್ನಾಗಿದೆ, ಒಳ್ಳೆಯದಾಗಲಿ. ಧನ್ಯವಾದ ತೇಜಸ್ವಿನಿಯವರೇ ಕರೆ ಮಾಡಿದ್ದಕ್ಕೆ. ಹೀಗೆ ನೀವು ಕೂಡ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಸಮಾಧಾನವನ್ನು ಪಡ್ಕೊಳ್ಬೋದು. ಒಂದು ಪುಟ್ಟ ಬ್ರೇಕ್ನ ಸಮಯ ಆಗ್ತಾ ಇದೆ. ಬ್ರೇಕ್ ಆದಮೇಲೆ ವಾರ ಭವಿಷ್ಯ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.